ನಾನು ಮೆಡಿಕಲ್ ಮಾಡಬೇಕು ಅಂತ ಇದ್ದ, ಅದಕ್ಕೋಸ್ಕರನೇ ಮೆಡಿಕಲ್ ಮಾಡ್ತೀನಿ ಅಂತಲೇ ಇದ್ದ. ಅವ್ನು ಮೆಡಿಕಲ್ ಮಾಡೋದನ್ನ 2 ವರ್ಷ ಬರ್ದ, ಒಂದ್ ವರ್ಷ ಬರ್ದಾದ್ಮೇಲೆ ನಾನೇ ಅವನಿಗೆ ಬೇಡಪ್ಪ, ನಂದೇ ಬಿಸ್ನೆಸ್ ಇತ್ತು, ನೋಡ್ಕೊಳಂತ ಇನ್ನು 14-15 ವರ್ಷ ನೋಡೋದ್ ಬೇಡ, ಓದ್ಸಕ್ ಆಗಲ್ಲ ನಾನು, ಇದನ್ನೇ ನೋಡ್ಕ ಬಿಡು ಅಂತ ಹೇಳಿದ ತಕ್ಷಣನೇ ಅಲ್ಲಿಗೆ ಸ್ಟಾಪ್ ಮಾಡ್ದೆ. ತುಂಬಾ ಕಷ್ಟಪಟ್ಟು ದುಡ್ಡು ಕೊಟ್ಟು ನಾನು ಓದಲ್ಲ, ನಾನು ಬರ್ದೆ ಓದ್ತೀನಿ ಅಂತ ಹಠ ಮಾಡಿ ಓದ್ತಾ ಇದ್ದ. ಅದು ವಿಧಿ ಅಷ್ಟು ಬೇಗ ಅವನ್ನ ಕರ್ಕಂತ ಬಹಳ ದೊಡ್ಡ ಕನ್ಸ್ ಕಟ್ಕೊಂಡಿದ್ರಲ್ಲ. ನನ್ ಕನ್ಸ ಅವನು ಇದ್ದನು ಒಬ್ಬನೇ ಮಗ, ನಮ್ಗೆ ಮಗನ ಇದ್ದನು ಒಬ್ಬನೇ ಮಗ, ಅವನಿಗೆ ಇಂಡಸ್ಟ್ರಿಗೆ ಕರ್ಕೊಂಬರ್ಬೇಕು, ನಂದನ್ನೇ ನೋಡ್ಕೊಂಡು ಹೋಗ್ಲಿ ಅನ್ನೋದು ನಮ್ಮ ಮನ್ಸಲ್ಲೂ ಇತ್ತು. ಅದಕ್ಕೋಸ್ಕರನೇ ಅವನು ಎಷ್ಟು ಓದಿದ್ರು ಇನ್ನೇನು ಮಾಡಂಗಿಲ್ಲ, ನಮ್ದನ್ನೇ ನೋಡ್ಕೊಂಡು ಹೋದ್ರಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ತ್ರಿಬಲಿಗೆ ಸೇರಿಸ್ತಿದ್ದೆ. ಹೋಗಿ 3 ದಿವಸ ಆಯ್ತು. ಆದ್ರೆ ಅವನ್ನ ಇದನ್ನ ಪರಿಸ್ಥಿತಿ ನಮ್ಗೆ ಬಹಳ ಕಷ್ಟ ಆಗಿದೆ. ಅದನ್ನ ನೋವನ್ನು ಯಾರು ಹೇಳ್ಕೊಳ್ಳೋದು ಹೇಳಿ, ಯಾರ ಹತ್ರ ಹೇಳ್ಕೊಂಡ್ರೆ ಅದಕ್ಕೆ ಸರಿ ಹೋಗುತ್ತೆ. ಪೂರ್ವ ನಿಯೋಜನೆ ಮಾಡಿ ಕಾರ್ಯಕ್ರಮ ಮಾಡಿದ್ರೆ ಇಂಥ ಅನಾಹುತಗಳು ಆಗ್ತಿರ್ಲಿಲ್ಲ ಅಲ್ಲ ಸರ್ಕಾರ. ನಾನು ಯಾವ್ದೋ ಪಕ್ಷ ರಾಜಕೀಯ ಅಂತ ಮಾತಾಡ್ತಾ ಇಲ್ಲ. ಇದು ನಮ್ಮ ಕರ್ನಾಟಕ ಸರ್ಕಾರದ ಒಂದು ಏನ್ ಹೇಳ್ತಾರೆ, ಕರ್ನಾಟಕ ಸರ್ಕಾರ ವೈಫಲ್ಯತನೇ ಇದಕ್ಕೆಲ್ಲ ಕಾರಣ. ಇಷ್ಟು ಇದಿತ್ತು, ಜನ ಗೊತ್ತಿದ್ರು, ಎಲ್ಲ ಇತ್ತು, ಸೇರ್ತಾರೆ ಅಂತ ಹಿಂದಿನ ದಿವಸ ಮ್ಯಾಚ್ ಆಗಿತ್ತು. ನಾವು ಏನು ಕಳ್ಸಿ ಬೇಕು ಅಂತ ಕಳ್ಸಿಲ್ಲ, ಮನೆಯಿಂದ ಕಾಲೇಜಿಗೆ ಹೋಗ್ತೀನಿ ಅಂತ ಹೋಗಿ ಹುಡುಗರೆಲ್ಲ ಸೇರ್ಕೊಂಡು ಹೋಗಿದ್ದಾರೆ. ಅವನು ಈ ತರ ಇಂಟ್ರೆಸ್ಟ್ ಇದ್ದು ಅವನು ಕ್ರಿಕೆಟ್ ಹುಚ್ಚು ಅನ್ನೋದು ಆ ತರ ಎದ್ದು ಹುಡುಗ ಅಲ್ಲ. ಅವನು ಫ್ರೆಂಡ್ಸ್ ಎಲ್ಲ ಹೋಗ್ತಿದ್ದಾರೆ, ಕರ್ದಿದ್ದಾರೆ, ಹೋಗಿದ್ದಾನೆ. ಅವನು ಆ ತರ ಕ್ರಿಕೆಟ್ ಇಂಟ್ರೆಸ್ಟ್, ಕ್ರಿಕೆಟ್ ಹುಚ್ಚು, ರಾತ್ರಿ ಆಗ್ಲೂ ನೋಡ್ಬೇಕು, ಅದೆಲ್ಲ ನೋಡ್ತಾ ಇರ್ಲಿಲ್ಲ. ತುಂಬಾ ಅಂದ್ರೆ ತುಂಬಾ ಎಷ್ಟ್ ಬೇಕು ಅಷ್ಟೆಲ್ಲ ಇದ್ದಂತ ಚಿನ್ನದಂತ ನನ್ನ ಮಗ. ಅವನು ಇವತ್ತು ಕಳ್ಕೊಂಡು ಬಹಳ ಇದಾಗಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.